ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಗಂಡಂದಿರನ್ನ ಹುಡುಕಿ ಕೊಡಿ ಪ್ಲೀಸ್. ಇದು ಅಕ್ಕ ತಂಗಿಯರಿಬ್ಬರ ಅಳಲು. ದೇಶ ಕಾಯೋ ಯೋಧರು ಅಂತ ನೆಚ್ಚಿ ಮದುವೆಯಾದಂತಹ ಇಬ್ಬರು ಮಡದಿಯರು ಆ ಇಬ್ಬರು ಯೋಧರನ್ನ ಹುಡುಕ್ತಾ ಇದ್ದಾರೆ. ಆದರೆ ಅವರ ಸುಳಿವು ಸಿಗ್ತಾ ಇಲ್ಲ. ಮದುವೆಯಾಗಿ ಹಲವು ವರ್ಷಗಳ ಕಾಲ ಸಂಸಾರ ನಡೆಸಿದ ನಂತರ ಜಗಳವಾಡಿಕೊಂಡು ಹೆಂಡತಿಯರನ್ನ ದೂರ ಮಾಡಿದ್ದಾರೆ ಆ ಯೋಧರು. ಹಾಗಾದ್ರೆ ಆ ಯೋಧರು ಯಾರು, ಈ ಹೆಂಡತಿಯರ ಏನಿದು ಸಮಸ್ಯೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಹಾಗೂ ಅವರ ಅಳಲನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಇದೇ ಈ ಹೊತ್ತಿನ ವಿಶೇಷ ಗಂಡಂದಿರನ್ನ ಹುಡುಕಿ ಕೊಡಿ. ನಮ್ಮ ಗಂಡಂದಿರನ್ನ ಹುಡುಕಿ ಕೊಡಿ ಅಂತ ಈಗಾಗಲೇ ಹಲವರ ಮೊರೆ ಹೋದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಹಾಗಾಗಿ ಈಗ ಮಾಧ್ಯಮಗಳ ಆಸರಿಯನ್ನ ಬಯಸ್ತಾ ಇದ್ದಾರೆ ಈ ಇಬ್ಬರು ಸೋದರಿಯರು. ಮೊದಲಿಗೆ ಧನಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಧನಲಕ್ಷ್ಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಿಜಯಲಕ್ಷ್ಮಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ವಿಜಯಲಕ್ಷ್ಮಿ ಅವರು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಎಲ್ಲದರ ಕುರಿತಾಗಿ ಮಾತನಾಡೋದಕ್ಕೆ ಮಾಜಿ ಯೋಧರಾದಂತಹ ಅರುಣ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅರುಣ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ವೀಕ್ಷಕರೇ, ಹಾಗಾದ್ರೆ ಏನಿದು ಸೋದರಿಯರ ಅಳಲು ಅನ್ನೋದರ ಕುರಿತು ಒಂದು ಸಣ್ಣ ವರದಿಯನ್ನ ನೋಡ್ಕೊಂಡ್ ಬನ್ನಿ. ಮಕ್ಕಳ ಕೈ ಹಿಡ್ಕೊಂಡು ಬೀದಿ ಬೀದಿ ಅಲೆದಾಡುತ್ತಿರುವ ಈ ಕುಟುಂಬ ಮೂಲತಃ ಬೀದರ್ ಜಿಲ್ಲೆಯವರು. ಧನಲಕ್ಷ್ಮಿ ಹಾಗೂ ವಿಜಯಲಕ್ಷ್ಮಿ ಇವರಿಬ್ಬರು ಸಹೋದರಿಯರು. ದೂರದ ಬೀದರ್ನಿಂದ ಬಂದು ಬೆಂಗಳೂರಿನಲ್ಲಿ ಅಲೆದಾಡಲು ಕಾರಣ ಇವರ ಗಂಡಂದಿರೇ. ಅಂದ್ಹಾಗೆ ಸೋದರಿಯರನ್ನ ವರಿಸಿದ ಇಬ್ಬರು ಯೋಧರು ಧನಲಕ್ಷ್ಮಿ ಲಾಂಚ್ ನಾಯಕ್ ಹಾಗೂ ವಿಜಯಲಕ್ಷ್ಮಿ ವಿಶ್ವೇಶ್ವರಯ್ಯ ಎನ್ನುವರನ್ನ ಮದುವೆಯಾಗಿದ್ರು. ಬೆಂಗಳೂರಿನ ಹಲಸೂರು ರಸ್ತೆಯಲ್ಲಿರುವ ಎಂಇಜಿ ಆರ್ಮಿ ಫೋರ್ಸ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡುವ ಯೋಧರು ತಮ್ಮ ಪತ್ನಿಯರನ್ನೇ ಬೀದಿ ಪಾಲು ಮಾಡಿದ್ದಾರೆ. ಇವರಿಬ್ಬರಿಗೂ ಒಂದೊಂದು ಮಕ್ಕಳಿದ್ದಾರೆ. ಅದೇನಾಗಿದೆಯೋ ಗೊತ್ತಿಲ್ಲ, ಸಹೋದರಿಯರ ಮೇಲೆ ಜಗಳವಾಡಿ ಮನೆಯಿಂದ ಹೊರಹಾಕಿದ್ದಾರೆ. ತೊಂದರೆ ಅಂದ್ರೆ ಅವಳು ನಮ್ಮ ತಂಗಿ ಗಂಡ ನನ್ನ ಮೂಲಕನೇ ಬಂದು ಫಸ್ಟ್ ನನ್ನ ಮೂಲಕ ಪರಿಚಯ ನನ್ನ ಮೂಲಕ ಬಂದು ಮದುವೆಯಾಗಿ ಹೋಗಿದ್ದಾನೆ ಸರ್. ಮದುವೆ ಆದಾಗಿಂದ ಇದೇ ಥರ ಟಾರ್ಚರು ಮೊದಲಿಂದ ಎಲ್ಲ ಹೇಳ್ತಾನೆ ಬಂದೀವಿ. ಎಲ್ಲ ಒಪ್ಕೊಂಡು ತಪ್ಪಾಯಿತು, ಕ್ಷಮೆ ಕಾಲು ಬಿದ್ದು ಇನ್ನು ಮುಂದೆ ಮಾಡಲ್ಲ ಅಂದ್ರೆ ನಾವೆಲ್ಲ ಚೆನ್ನಾಗಿರ್ಬೋದು ಅಂತ ನಾವು ಈ ಕಾರಣದಿಂದ ನಮ್ಮ ತಂಗಿ ಜೊತೆಯಲ್ಲಿ ಕಳಿಸಿ ಮತ್ತೂ ಅದೇ ಥರ ಮಾಡ್ತಾ ಇದ್ದಾನೆ ಪದೇ ಪದೇ. ಫೆಬ್ರವರಿ 20 ತಾರೀಕಿಗೆ ವಿಷಯ ನಮ್ಮ ತಂಗಿದು ಗೊತ್ತಾಯಿತು. ನಾನು ಬಂದಿನ ಅವತ್ತಿಂದ ನಾನು ಡ್ಯೂಟಿಯಲ್ಲಿದ್ದೆ, ಆದರೂ ಸ್ವಲ್ಪ ದಿವಸ ರಜೆ ಹಾಕಿ ಬಂದಿದ್ದೆ. ಈ ಥರ ಜೀವ ಹೆಚ್ಚ ಡ್ಯೂಟಿ ಹೆಚ್ಚ ಅಂತ ಜೀವ ಕಾಪಾಡ್ಕೊಳ್ಳೋಣ ಅಂತ ನಾನು ನಮ್ಮ ತಂಗಿ ಮಕ್ಕಳಿಗೋಸ್ಕರ ನಾನು ಬಂದು ಇಲ್ಲೇ ಇದ್ದೀನಿ ಫೆಬ್ರವರಿಯಿಂದ. ಆವಾಗಿಂದ ಎಲ್ಲ ಸ್ಟೇಷನು ಆರ್ಮಿ ಆಫೀಸು ಎಲ್ಲ ಕಡೆ ಹೋದರೂ ಎಲ್ಲೂ ನ್ಯಾಯ ಸಿಗ್ತಾಯಿಲ್ಲ. ತಿರ್ಗಾ ನ್ಯಾಯನೂ ಕೊಡಿಸ್ದೆ ಮತ್ತು ಉಲ್ಟಾ ನಮ್ಮ ಮೇಲೆ ಅತ್ಯಾಚಾರ ಮಾಡ್ತಾಯಿದ್ದಾರೆ. ಧನಲಕ್ಷ್ಮಿ ಪತಿ ತನ್ನ ಗೆಳೆಯನನ್ನೇ ಪರಿಚಯಿಸಿ ತಂಗಿ ವಿಜಯಲಕ್ಷ್ಮಿಗೆ ಸಂಬಂಧ ಹೇಳಿ ಮದುವೆ ಮಾಡಿಸಿದ್ದಾನೆ. 5-6 ವರ್ಷ ಚೆನ್ನಾಗಿದ್ದ ಸಂಸಾರ ಇದ್ದಕ್ಕಿದ್ದ ಹಾಗೆ ಬೇರೆಯಾಗಿದೆ. ಕಂಗಾಲಾದ ಇವರಿಬ್ಬರು ಗಂಡನಿಗಾಗಿ ಬೆಂಗಳೂರು ತುಂಬ ಹುಡುಕಾಟ ನಡೆಸಿದ್ದಾರೆ. ಇಬ್ಬರು ಪತಿರಾಯರು ಚಪಲ ಚೆನ್ನಿಗರಂತೆ ಪರಸ್ತ್ರೀಯರ ಸಂಘ ಮಾಡಿದ್ದಾರೆ ಅನ್ನೋದು ಕುಟುಂಬಸ್ಥರ ಆರೋಪ. ಈಗ 2 ವರ್ಷದಿಂದ ಚೆನ್ನಾಗಿ ಮಾಡಿದ್ದಾನೆ. ಈಗ ಫೆಬ್ರವರಿಯಿಂದ ಈ ರೀತಿ ಕಾಟ ಕೊಡ್ತಾ ಇದ್ದಾನೆ. ಅದು ಏನು ಉದ್ದೇಶ ಇದೆ ಗೊತ್ತಿಲ್ಲ. ಗಂಡ ಹೆಂಡತಿ ಇಬ್ಬರು ಜಗಳಾಡ್ತಾಯಿದ್ರೆ ನಾವು ಸಂಜಾಯಿಸ್ಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ. ಈಗ ಏನದಂದ್ರೆ ಏಪ್ರಿಲ್ 6ನೇ ತಾರೀಕಿನಿಂದ ಹೊರಗೆ ಹಾಕಿಬಿಟ್ಟಿದ್ದಾನೆ. ಇವರು ಅಲೆಮಾರಿ ಜೀವನಗತಿ ಅಲ್ಲಿ ಇಲ್ಲಿ ಮಠ ಮಂಜಿದು ದೇವಸ್ಥಾನ ಆಫೀಸು ಎಲ್ಲೆಲ್ಲೋ IB-ನಲ್ಲಿ ಅಲ್ಲಿ ಉಳಿದು ಜೀವನ ಮಾಡ್ತಾಯಿದ್ದಾರೆ. ನಾನೀಗ 4-5 ದಿವಸ ಆಯ್ತು ಕರೆದ್ರು ನನಗೆ. ನಾನು MLA ಅವ್ರಿಗೆ ಭೇಟಿ ಮಾಡಿಸಿ ಏನಾರು ಮಾಡೋಣ ಅಂತೇಳಿ ಬಂದಿದ್ದೀನಿ. ದೊಡ್ಡಳೇನು ಮದುವೆ ಆಗೈತೆ ಅಂತಾರೆ. ಅವನು ಸರಿಯಾಗೇ ಇದ್ದಿಲ್ಲ ರೀ. ಊರಿಗೆ ಬರೋದು ಅವನು 2 ವರ್ಷ ಮೊದಲು ಮದುವೆ ಆಗಿನ ಮೇಲೆ ಚೆನ್ನಾಗಿದ್ದ. 2 ವರ್ಷ ಬಂದು ತನಕ ಎಲ್ಲ 2 ವರ್ಷ ಬಂದಿನ ತನಕ ಎಲ್ಲ ಒಯ್ದಾನೆ. ಒಯ್ದು 2 ವರ್ಷದ ತನಕ ಏನಾಗಲ್ಲ, ಇಲ್ಲಮ್ಮ ನೀನು ಮನೆ ಕಟ್ತೀವಿ ನಾವು ಊರಾಗ, ನಮ್ಗೆ ಲೋನ್ ಎತ್ಕೊಡು ಅಂತಂದು ಲೋನ್ ಎತ್ಕೊಂಡು ಹೋಗ್ಯಾನ ರೀ. ಲೋನ್ ಇಬ್ಬರು ಕಟ್ಟಾರಿ ಅಂಥೇಳಿ ಎತ್ಕೊಂಡು ಹೋಗ್ಯಾನ. ಎತ್ಕೊಂಡು ಅವ್ರು ಊರಾಗ ಒಂದು ಮನೆಯದೆಲ್ಲ ಕಟ್ಕೊಂಡಾರ ಅವ್ರು. ಅಂದ್ರೆ ಹಿಂದಿನ ಕಟ್ಟಪರಿ ಏನು ಮಾಡ್ದೆ, ನಾನು ರೊಕ್ಕ ಕೊಡ್ತೀನಿ ಬಾ ಅಂತ ಹೇಳ್ಕಸಿ ಒಂದು ಸಲ ಕರೆಸಿ ಚೆನ್ನಾಗಿ ಹೊಡೆದಾಕಿಗೆ ಹಲ್ಲದೆಲ್ಲ ಕಡೆಗೆ ಕಳ್ಕೊಟ್ಟಾನ. ಊರಿಗೆ ಹೋದ್ರೆ ಗಾಪಲ್ಲಿ ಹೊಡೆದಾನ ಮನೆ ಕರೆಸಿ. ಹೊಡೆದ್ಮೇಲೆ ಅಲ್ಲಿ ಭೀ ಒಂದು ಸಲ ಕೇಸು ಮಾಡಿದ್ದೇವೆ. ಖರೆ ಅದು ಏನು ಆಗಿಲ್ಲ ರೀ ಕೇಸು. ಯೋಧರು ಕಾರ್ಯನಿರ್ವಹಿಸುವಲ್ಲಿ ಹೋಗಿ ಕೇಳಿದ್ರೆ ಯಾರೂ ಕ್ಯಾರ್ ಮಾಡ್ತಾ ಇಲ್ಲ. ಒಟ್ಟಾರೆ ಇನ್ನೊಬ್ಬರ ಹಿತ ಕಾಯುವ ಯೋಧರು ಪರಸ್ತ್ರೀಯರ ಸಂಘ ಮಾಡಿ ತಮ್ಮ ಸಂಸಾರವನ್ನ ಬೀದಿಗೆ ತಳ್ಳಿದ್ದು ದುರಂತವೇ ಸರಿ. ಬೆಂಗಳೂರಿನಿಂದ ನವೀನ್ ಪರದೇಶಿ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಎಸ್, ಮದುವೆಯಾಗಿ ಸುಂದರ ಸಂಸಾರದ ಕನಸು ಕಂಡಿದ್ದ ಇಬ್ಬರು ಸೋದರಿಯರು ಈಗ ನಮ್ಮ ಗಂಡಂದಿರನ್ನ ಹುಡುಕಿ ಕೊಡಿ ಪ್ಲೀಸ್ ಅಂತ ಅಂಗಲಾಚಿಸ್ತಾ ಇರುವಂತಹ ದೃಶ್ಯಗಳು ನೋಡ್ತಾ ಇದ್ದೀವಿ. ಸ್ವತಃ ಆ ಇಬ್ಬರು ಸೋದರಿಯರು ಇವತ್ತು ನಮ್ಮ ಜೊತೆ ಇದ್ದಾರೆ. ಧನಲಕ್ಷ್ಮಿ ಅವರೇ, ಏನಾಯ್ತು, ಯಾಕೆ ಈ ರೀತಿ ಒದ್ದಾಡ್ತಾ ಇದ್ದೀರಾ ಇಬ್ರು?
ಮೇಡಮ್ ಏನಾಯ್ತು ಅಂದ್ರೆ ಮೊದಲೆಲ್ಲ ಚೆನ್ನಾಗೇ ಇದ್ರು ಮೇಡಮ್. ಈಗ ನಾನು ಗಂಡನ ಜೊತೆ ಇದ್ದಾಗ ನಮ್ಮ ತಂಗಿ ಗಂಡನು ಅಲ್ಪ ಸ್ವಲ್ಪ ಜಗಳ ಆಗ್ತಾಯಿತ್ತು ಮನೆಯಲ್ಲಿ. ಆದರೆ ನಮ್ಮ ತಂಗಿ ಯಾರಿಗೂ ಹೇಳ್ಕೊಂಡಿಲ್ಲ. ನಮ್ಗೆ ಗೊತ್ತಾದರೂ ನಾವು ಸುಮ್ಮನೆ ಇದ್ದೀವಿ. ಸರಿ ಹೋಗ್ತಾರೆ, ಏನು ಕೇಳೋದು ಬೇಡ, ಮತ್ತೆ ಕೇಳಿದ್ರೆ ಮತ್ತೆ ಜಗಳ ಆಗುತ್ತೆ ಅಂತ ಗೊತ್ತಾಗಿತ್ತು. ಈ ಥರ ಅಕ್ಕಪಕ್ಕದವರೆಲ್ಲ ಹೇಳ್ತಾ ಇದ್ರು, ಜಗಳ ಆಡ್ತಾ ಇದ್ರು, ನಿಮ್ಮ ತಂಗಿ ಹೇಳ್ಕೊಳ್ತಾ ಇಲ್ಲ ಅಂತ. ಆದರೆ ನಾವು ಸುಮ್ಮನೆ ಇದ್ದೇವೆ. ಮತ್ತೆ ಇವಾಗ ನಾನು ರಜೆ ಮುಗಿಸಿ ಊರಿಗೆ ಹೋದೆ. ನಾನು ಬರುವಷ್ಟರಲ್ಲಿ ಮತ್ತೆ ನಮ್ಮ ಗಂಡನೂ ಹೇಳ್ದ, ಈ ಥರ ನಿಮ್ಮ ತಂಗಿ ಚೆನ್ನಾಗಿದ್ದಾಳೆ ಅಂತ, ನೀನು ನೆಮ್ಮದಿಯಾಗಿ ಡ್ಯೂಟಿ ಮಾಡ್ತಾ ಇದೆಯಾ, ನಾನು ನೋಡಿ ಯಾವ ಥರ ಮಾಡ್ತೀನಿ ಅಂತ. ಇಬ್ರು ಸೇರಿ, ನನ್ನ ಗಂಡ ನಮ್ಮ ತಂಗಿ ಗಂಡ ಸೇರಿ ಇಬ್ರಿಗೂ ಈ ಥರ ಇಬ್ರು ಮಾತಾಡ್ಕೊಂಡು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಈ ಥರ ಮಾಡ್ತಾ ಇದ್ದಾರೆ ಮೇಡಮ್. ಯಾಕಮ್ಮ, ಏನ್ ಸಿಗುತ್ತೆ ಅವ್ರಿಗೆ ಇದರಿಂದ ಎಲ್ಲ? ಗೊತ್ತಿಲ್ಲ ಮೇಡಮ್ ಏನಾಗಿದೆ, ಏನು ಸಿಗುತ್ತೆ ಅಂತ. ಯಾವಾಗ ಮದುವೆ ಆಗಿದ್ದು ನೀವು? ನಾವು 2008, 17, 18ಕ್ಕೆ ನಮ್ಮ ಮದುವೆ. 2008ರಲ್ಲಿ ಮದುವೆ ಆಗಿದ್ದು. ಅರೇಂಜ್ ಮ್ಯಾರೇಜ್ ಅಮ್ಮ? ಇಲ್ಲ, ನಮ್ದು ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್. ಎಲ್ಲಿ ಸಿಕ್ಕಿದ್ರಿ ಮೊದಲಿಗೆ? ಹೀಗೆ ಫೋನಲ್ಲಿ ಪರಿಚಯ ಆಗಿ ಎಲ್ಲ ನಮ್ಮ ಆಫೀಸರ್ ಮುಖಾಂತರ ಮಾತಾಡಿಸ್ಬಿಟ್ಟೆ ಮದುವೆ ಆಗಿದ್ದು ಮೇಡಮ್. ಫೋನಲ್ಲಿ ಪರಿಚಯ ಆಗಿ ಆಫೀಸರ್ ಮುಖಾಂತರ ಮಾತಾಡಿ ಆಮೇಲೆ ಅವರ ಸ್ನೇಹಿತನನ್ನೇ ನಿಮ್ಮ ತಂಗಿ? ಇಲ್ಲ ಮೇಡಮ್, ಮೊದಲು ನಮ್ಮ ತಂಗಿದ ಎಂಗೇಜ್ಮೆಂಟ್ ಮಾಡಿದ್ದೀನಿ ಮೇಡಮ್. ಬ್ರೋಕರ್ಗಳ ಮೂಲಕ, ನನ್ನ ಮೂಲಕ ಫೋನಲ್ಲಿ ಕಾಂಟ್ಯಾಕ್ಟ್ ಇಟ್ಟಿದ್ದೆ ಇವಳು ಗಂಡ. ಅದರಲ್ಲಿ ಬ್ರೋಕರ್ಗಳ ಮೂಲಕ ಬಂದು ನಮ್ಮ ತಂದೆ ತಾಯಿ ಎಲ್ಲರೂ ನೋಡ್ಬಿಟ್ಟೆ ಮದುವೆ ಮಾಡಿದ್ದು. ಅರೇಂಜ್ ಮ್ಯಾರೇಜ್ ಹಾಗಾದ್ರೆ? ನಮ್ಮ ತಂಗಿದ್ದು. ವಿಜಯಲಕ್ಷ್ಮಿ ಅವ್ರದ್ದು ನಿಮ್ದು ಅರೇಂಜ್ ಮ್ಯಾರೇಜ್ ಅಮ್ಮ. ಸೊ ನಿಮ್ಮ ಮದುವೆ ಯಾವಾಗ ಆಗಿದ್ದು? ನಮ್ಮ ಮದುವೆ 2009ರಲ್ಲಿ ಮೇಡಮ್. 9ರಲ್ಲಿ ಅಂದ್ರೆ ನಿಮ್ದು 8ರಲ್ಲಿ ಆಯ್ತು. ಅದಾದ ಮುಂದಿನ ವರ್ಷಕ್ಕೆ ವಿಜಯಲಕ್ಷ್ಮಿ ಅವರ ಮದುವೆ ಆಗಿದ್ದು. ಸೊ ಅವರಿಬ್ಬರ ಪರಿಚಯ ಹೇಗಾಯ್ತು ಹಾಗಾದ್ರೆ? ನಿಮ್ಮಿಬ್ಬರ ಗಂಡಂದಿರ ಪರಿಚಯ ಒಬ್ರಿಗೊಬ್ರಿಗೆ ಹೇಗಾಯ್ತು? ಬ್ರೋಕರ್ ಮೂಲಕ ಆಯ್ತು. ಇಲ್ಲ ಮೇಡಮ್, ನಮ್ಮ ಮದುವೆ ಆದ್ಮೇಲೆ ಅವ್ರದ್ದು ರಿಸೆಪ್ಷನ್ ಅದು ಬರ್ತಾರಲ್ಲ ಮೇಡಮ್ ಜೊತೆಲಿ, ಅವಾಗ ಇಬ್ರು ಕಾಂಟ್ಯಾಕ್ಟ್ ಅಲ್ಲಿ ಅವಾಗಿಂದ ಇದ್ದಾರೆ. ಸೊ ಅದೇ ಮೊದಲು ಅವರಿಬ್ರು ಪರಿಚಯ ಆಗಿದ್ದು? ಇಲ್ಲ, ನಮ್ಮ ಮದುವೆ ಆದ್ಮೇಲೆ, ಇಬ್ರದ್ದು ಮದುವೆ ಆದ್ಮೇಲೆ ಅವ್ರ ಪರಿಚಯ ಆಗಿತ್ತು. ಸೊ ಯಾವಾಗಿಂದ ಈ ಗಲಾಟೆ ಶುರು ಆಯ್ತು ನಿಮ್ಮಲ್ಲಿ? ಗಲಾಟೆ ನಮ್ಮ ಗಂಡ ಮೊದಲು 1.5 ವರ್ಷ ಚೆನ್ನಾಗೇ ಇದ್ರು ಮೇಡಮ್. ಮತ್ತೆ ಆಮೇಲೆ ದುಡ್ಡು ಕೊಡೋಲು, ಮನೆ ಕಟ್ಟಬೇಕು ಅಂತ ಅವಾಗಿಂದ ದುಡ್ಡಿಂದ ಕಾಟ ಕೊಡ್ತಾನೆ ಇದ್ದಾರೆ. ಅಂದ್ರೆ ನಾನು ಗಂಡ ಕೊಡದೆ ಯಾರಿಗೆ ಕೊಡ್ಲಿ ಅಂತ ಎಲ್ಲಾನು ದುಡ್ಡು ಕೊಟ್ಬಿಟ್ಟಿದ್ದೀನಿ. ಲೋನ್ ತೆಗೆದು ಎಲ್ಲ ರೀತಿಯಿಂದ ದುಡ್ಡಿನ ಸಹಾಯ ಮಾಡಿದ್ದೀನಿ. ದುಡ್ಡು ತಗೊಂಡ್ಮೇಲೂ ಅವ್ರ ತಂದೆ ತಾಯಿನೂ ನೀನು ಸೊಸೆ ಎಲ್ಲ ಮಗಳ ಥರ ಅಂತ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಇವಾಗ ಮತ್ತೆ ಏನಾಯ್ತೋ ಗೊತ್ತಿಲ್ಲ, ಈ ಥರ ಮಾಡ್ತಾ ಇದ್ದಾರೆ. ಮನೆಗೆ ಹೋದ್ರೆ ನೀನು ಗೊತ್ತೇ ಇಲ್ಲ ಅಂತಾರೆ ಇವಾಗ ಅತ್ತೆ ಮಾವನು. ಗೊತ್ತೇ ಇಲ್ಲ ಅಂತ ಹೇಳಿ? ಗೊತ್ತೇ ಇಲ್ಲ, ಗಂಡನು ಕರ್ಕೊಂಡು ಬಾ, ನಾವೇನು ಮದುವೆ ಮಾಡಿಲ್ಲ. ಮೊದಲು ನೀನು ಸೊಸೆ ಎಲ್ಲ ಮಗಳು ಅಂತ ಗಂಡ ಡ್ಯೂಟಿಯಲ್ಲಿ ಇದ್ರು ಹೋದ್ರು ಕರೆದು ಚೆನ್ನಾಗೇ ನೋಡ್ಕೊಂಡ್ರು ದುಡ್ಡು ಇಸ್ಕೊಳ್ಳೋಕ್ಕೋಸ್ಕರ ಮೊದಲೆಲ್ಲ. ಇವಾಗ ಆ ಥರ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಾ ಅರುಣ್ ಅವರೇ? ದೇಶ ಕಾಯೋ ಯೋಧರು ಅಂದರೆ ನಮ್ಮ ಮನಸ್ಸಿನಲ್ಲಿರುವಂತಹ ಗೌರವನ ಅದು ಊಹಿಸೋದಕ್ಕೂ ಆಗೋದಿಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಯೋಧರೇ ಈ ರೀತಿ ತಮ್ಮ ಹೆಂಡತಿಯರಿಗೆ ಮಾಡಿರುವಂತಹ ಘಟನೆ ಇದು. ಅದೇ ಈಗ ಏನಂತಾರೆ ಮೇಡಮ್, ಇವರು ಇಲ್ಲ ನಮ್ಮ ಡಿಫೆನ್ಸಲ್ಲಿ ಈ ಆರ್ಮಿ ವೈಫ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದಿದೆ. ಅದು ಮೇನ್ ಪ್ರೆಸಿಡೆಂಟ್ ಬಂದು ನಮ್ಮ ಆರ್ಮಿ ಚೀಫ್ ಯಾರು ಇರ್ತಾರೆ ಅವರ ವೈಫೇನೆ ಇದಕ್ಕೆ ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಎಲ್ಲೇ ಈ ಥರ ಹೆಣ್ಮಕ್ಳದು ಅಂದರೆ ಡಿಫೆನ್ಸ್ ಯಾರೇ ಡಿಫೆನ್ಸ್ ಪರ್ಸನಲ್ ಅವರ ವೈಫ್ ಏನೇ ಪ್ರಾಬ್ಲಮ್ ಆಗಿದ್ರು ಅಂದ್ರೆ ಅವರು ಡೈರೆಕ್ಟ್ ಅವ್ರು ಕಂಪ್ಲೇಂಟ್ ಮಾಡ್ಬೋದು ಇವರು. ಸೊ ಒನ್ಸ್ ಮದುವೆ ಆದ ತಕ್ಷಣ ಅವ್ರದ್ದು ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಅಂತ ಹೇಳಿದ್ರು. ಸೊ ರಿಜಿಸ್ಟ್ರ್ ಆದಮೇಲೆ ಅಲ್ಲಿ POR ಅಂತ ಆಗುತ್ತೆ, ಅಂದರೆ ನಮ್ಮ ರೆಕಾರ್ಡಲ್ಲಿ ಎಂಟ್ರಿ ಆಗ್ಬಿಡುತ್ತೆ ಇವರೇ ವೈಫ್ ಅಂತ ಹೇಳಿ. ಸೊ ಅವರು ಬೇರೆಯವ್ರನ್ನ ಮದುವೆ ಆಗೋಕ್ಕೆ ಆಗೋದಿಲ್ಲ. ಡಿಫೆನ್ಸಲ್ಲಿ ಯಾರೇ ಆಗಿರ್ಬೋದು, ಎನಿ ರ್ಯಾಂಕ್ ನಾನು ಹೇಳ್ತಿರೋದು. ಸೊ ಅವ್ರದ್ದು ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಅವ್ರದ್ದು POR ಎಂಟ್ರಿ ಆಗಿರುತ್ತೆ, ರೆಕಾರ್ಡಲ್ಲಿ ಇರುತ್ತೆ ಇವ್ರ ಹೆಸರು, ಇವರಿಬ್ಬರು ಹೆಸರು ಏನಿದೆ ಯಾರು ಗಂಡಂದಿರಂತ ರೆಕಾರ್ಡ್ ಆಗಿರುತ್ತೆ. ಅವ್ರಿಗೆ ಏನೇ ಬೆನಿಫಿಟ್ಸ್ ಇದ್ರು ಅವ್ರದ್ದು, ನಾಳೆ ದಿನ ಒಂದು ಪ್ರಾಬ್ಲಮ್ ಆದ್ರೂ ಅದು ಮುಖಾಂತರನೇ ಬರೋದು ಅವ್ರಿಗೆ ಬೆನಿಫಿಟ್ಸು. ಸೊ ಅಲ್ಲಿ ಲೀಗಲಿ ವೆಡೆಡ್ ವೈಫ್ ಅಂತ ಹೇಳಿ ಎಂಟ್ರಾಗಿ ಹೋಗಿರುತ್ತೆ. ಸೊ ಅವರು ಬೇರೆಯವ್ರನ್ನ ಆ ಥರ ಮದುವೆ ಆಗೋಕ್ಕೆ ಆಗೋದಿಲ್ಲ, ಚಾನ್ಸೇ ಇಲ್ಲ. ಇವಾಗ ಸಿವಿಲಲ್ಲಿ ನೀವು ಬೇರೆಯವರು ಒಬ್ಬರು 2 ಮದುವೆ ಆಗ್ಬೋದು, ಮಾಡ್ಬೋದು. ಆದರೆ ನೀವು ನೋಡಿರ್ಬೋದು ಡಿಫೆನ್ಸಲ್ಲಿ ಎಲ್ಲೂ ಆ ಥರ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಅದು ರೆಕಾರ್ಡ್ ಕೇಳುತ್ತೆ. ನೀವು ಇವರು ಏನು ರೆಕಾರ್ಡ್ ಇದೆ, ಮದುವೆ ಆಗಿರೋ ಏನು ರೆಕಾರ್ಡ್ ಇದೆ ಅದು ಸಬ್ಮಿಟ್ ಮಾಡಿದ್ಮೇಲೆ ಅಲ್ಲಿ ರೆಕಾರ್ಡ್ ಆಗೋದು. ಇವಾಗ ರಿಜಿಸ್ಟರ್ ಆಗಿದ್ರೆ ಅದ್ರದ್ದು ಅಫಿಡವಿಟ್ ಆಗಿರ್ಬೋದು, ಮ್ಯಾರೇಜ್ ಅಫಿಡವಿಟ್. ಎಸ್ ಸರ್, ನಿಮ್ಮ ಜೊತೆ ನನ್ನ ಮಾತು ಶುರು ಮಾಡೋದಕ್ಕೆ ಮುಂಚೆ ಈಗ ವಿಜಯಲಕ್ಷ್ಮಿ ಅವರ ಪತಿ ಸ್ವತಃ ವಿಜಯ್ ಪಾಟೀಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಜಯ್ ಪಾಟೀಲ್ ಅವರೇ, ನಿಮ್ಮ ಹೆಂಡತಿ ಹೇಳ್ತಿದ್ದಾರೆ ಯಾಕೆ ನನ್ನ ಗಂಡ ಈ ರೀತಿ ಸಮಸ್ಯೆ ಕೊಡ್ತಾ ಇದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ, ಆದ್ರೆ ನಮ್ಮನ್ನ ದೂರ ಮಾಡಿದ್ದಾರೆ ಅಂತ. ಏನ್ ಸರ್ ಕಾರಣ? ವಿಜಯ್ ಪಾಟೀಲ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದ್ರೆ ಈ ಗೊಂದಲಕ್ಕೆ, ಈ ಜಗಳಕ್ಕೆ ಏನ್ ಕಾರಣ? ವಿಜಯ್ ಪಾಟೀಲ್ ಅವರೇ, ನನ್ನ ಧ್ವನಿ ನಿಮಗೆ ಕೇಳ್ತಾ ಇದೆಯಾ? ಎಸ್, ಸಂಪರ್ಕದಲ್ಲಿ ಇದ್ದಾರೆ. ಬಹುಶಃ ಅವರು ಮಾತನಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗ್ತಾ ಇದೆ. ಸೊ ವೀಕ್ಷಕರೇ, ಇಬ್ಬರು ಸೋದರಿಯರ ಅಳಲಿದು ಸುಂದರ ಸಂಸಾರದ ಕನಸನ್ನ ಕಂಡಿದ್ರು. ಅದು ಕೂಡ ದೇಶ ಕಾಯೋ ವೀರ ಯೋಧರನ್ನ ಮದುವೆ ಆದ್ರೆ ಅದೊಂದು ರೀತಿ ಗೌರವ, ಅದೊಂದು ರೀತಿ ಹೆಮ್ಮೆ ಅಂತಾನೆ ಹೇಳ್ಬಹುದು. ಆದ್ರೆ ಇವತ್ತು ಈ ಇಬ್ಬರು ಸೋದರಿಯರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಚರ್ಚೆ ಮತ್ತೆ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.